ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹಾವೀರರ ಜಯಂತಿಯನ್ನು ದೇಶದ ತುಂಬೆಲ್ಲ ಅಹಿಂಸೋ ಪರಮೋ ಧರ್ಮ ಎಂಬ ಘೋಷವಾಕ್ಯದ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ಜಗತ್ತಿನೊಳಗೆ ಹಿಂಸೆಯಿಂದ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ನಾವು ಜಗತ್ತನ್ನು ಗೆಲ್ಲಬೇಕಾಗಿತ್ತಂದ್ರೆ ಅದು ಅಹಿಂಸೆಯ ಮೂಲಕ ಗೆಲ್ಲಬೇಕಂತ ತೋರಿಸ್ಕೊಟ್ಟವರು ಯಾರಂದರೆ ಮಹಾವೀರರು. ಒಬ್ಬ ಮನುಷ್ಯ ಯುದ್ಧ ಮಾಡಿದರೆ ಒಂದು ರಾಜ್ಯವನ್ನು ಮಾತ್ರ ಗೆಲ್ತಾನಂತೆ, ಆದರೆ ಸಹನೆ, ತಾಳ್ಮೆ ಮತ್ತು ಅಹಿಂಸೆಯಿಂದ ವರ್ತನೆ ಮಾಡಿದರೆ ಜಗತ್ತನ್ನೇ ಗೆಲ್ತಾನಂತೆ. ಅಂತ ಜಗತ್ತನ್ನು ಗೆದ್ದಿರುವಂಥ ಪುಣ್ಯಾತ್ಮ ಯಾರಂದರೆ ಮಹಾವೀರರು. ಮಹಾವೀರರು ಹೆಂಗಿದ್ದರು ಅನ್ನೋದಕ್ಕೂ ಒಂದು ಚಿಕ್ಕವಾದ ಘಟನೆಯನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. ಬೇಸಿಗೆ ಕಾಲದಲ್ಲಿ ಗಿಡ ಮರಗಳು ಹಣ್ಣು ಬಿಟ್ಟಿದ್ದು, ಅಂತ ಗಿಡದ ಕೆಳಗಡೆ ವಿಶ್ರಾಂತಿಯನ್ನು ಪಡಿತಾ ಇದ್ದಂಥವ್ರು ಯಾರಂದರೆ ಮಹಾವೀರರು. ಆವಾಗ ಬೇಸಿಗೆ ರಜೆಯ ಸಮಯದಲ್ಲಿ ಇದ್ದ ಮಕ್ಕಳೆಲ್ಲ ತಗೊಂಡ್ರು, ಅಲ್ಲ ಆ ಮಾವಿನ ಗಿಡಕ್ಕೆ ಹಣ್ಣಾಗೈತಿ, ಈ ಮಾವಿನ ಗಿಡಕ್ಕೆ ಹಣ್ಣಾಗ್ಯಾವತ್ತ ತಿಳ್ಕೊಂಡು ಇದ್ದ ಕಲ್ಲು ತಗೋದು, ಗಿಡಗಳಿಗೆ ಒಗೆದು, ಬಿದ್ದರೆ ಹಣ್ಣಾತು, ಇಲ್ಲಂದ್ರೆ ಇಲ್ಲ ಅಂತ ತಿಳ್ಕೊಂಡು ಮಕ್ಕಳೆಲ್ಲರೂ ಹಣ್ಣು ಹುಡುಕಾಡ್ಕೊತ ಹೊಂಟಿದ್ರು. ಅಂಥ ಗಿಡದ ಕೆಳಗಡೆ ವಿಶ್ರಾಂತಿಗಾಗಿ ಕುಳಿತುಕೊಂಡಿರುವಂಥ ಮಹಾವೀರರು ಏಕಚಿತ್ತರಾಗಿ ಧ್ಯಾನಾಸಕ್ತರಾಗಿ ಕೂತಿದ್ದರು. ಆವಾಗ ಇದ್ದೊಬ್ಬ ಹುಡುಗ ಇದ್ದಂಥ ಮಾವಿನ ಹಣ್ಣನ್ನು ಕೆಡಬೇಕಂತ ತಿಳ್ಕೊಂಡು ಕೆಳಗಡೆ ಇರುವಂಥ ಒಂದು ಕಲ್ಲನ್ನು ತಗೊಂಡ ಜೋರಾಗಿ ಒಗೆದ. ಆದರೆ ಆ ಹುಡುಗ ಒಗೆದಿರುವಂಥ ಕಲ್ಲು ಹಣ್ಣಿಗೆ ಬೀಳುವ ಬದಲಾಗಿ ಮಹಾವೀರರ ಹಣೆಗೆ ಬಂದು ಬಿತ್ತು. ಹಣೆಗೆ ಬಂದು ಬಿದ್ದಾಗ ಧಾರಾಕಾರವಾಗಿ ರಕ್ತ ಸುರಿಯಲು ಪ್ರಾರಂಭ ಆಯಿತು. ಆವಾಗ ಮಗು ಇದ್ದದ್ದು ಹುರ್ಗೋತ ಮನೆಗೆ ಹೋಯ್ತು, ತಪ್ಪಾಯಿತು, ಎಣ್ಣೆ ಮೇಲೊತ್ತನ ಈ ಗಿಡದ ಕಡೆ ಬರೋದಿಲ್ಲ. ಆದರೆ ಆ ಮರದ ಕೆಳಗಡೆ ವಿಶ್ರಾಂತಿಗಾಗಿ ಕುಳಿತಿರುವಂಥ ಮಹಾವೀರರು ನಿಧಾನವಾಗಿ ಎದ್ದ ಕಲ್ಲು ಒಗೆದಿರುವಂಥ ಮಗುವಿನ ಮನೆಗೆ ಹೋಗ್ತಾರೆ. ಹೋಗಿ ತಂದೆ ತಾಯಿಗೆ ಭೇಟಿ ಆಗ್ತಾರೆ. ಇಲ್ಲ, ನಿಮ್ಮ ಮಗುವನ್ನು ಸ್ವಲ್ಪ ಕರೆಸಿ ಆ ಮಗುವಿನ ಜೊತೆ ಮಾತಾಡ್ತಿದ್ದೆ ಅಂದಾಗ ತಂದೆ ತಾಯಿಗಳು ತುಂಬ ಆತಂಕಗೊಂಡಿದ್ರು, ಭಯಗೊಂಡಿದ್ರು. ನನ್ನ ಮಗು ತಪ್ಪು ಮಾಡೈತಿ, ಆದ್ದರಿಂದ ದಯವಿಟ್ಟು ಕ್ಷಮಿಸಿರಿ. ಜಗತ್ತಿನೊಳಗೆ ನೀವು ಶಾಂತಿ ದೂತರು, ಶಾಂತಿ ಪುರುಷರು, ನನ್ನ ಮಗುವಿಗೆ ಏನು ಅಂಥದ್ದು ಮಾಡಬೇಡ್ರಿ ಅಂತ ತಿಳ್ಕೊಂಡು ತಂದೆ ತಾಯಿ ಅಂಗಾಲು ಹಚ್ಚಿ ಬೇಡ್ತಾ ಇದ್ರು ಮಹಾವೀರರನ್ನು. ಏನಿಲ್ಲ, ಒಂದಿಟ್ಟು ಕರೆಸಿ ಸಹನೆಯಿಂದ ತಾಳ್ಮೆಯಿಂದ ವರ್ತಿಸಿ ಮಗುವನ್ನು ಕರೆಸಿದ್ರು. ಮಗುವಿನ ತಲೆ ಮೇಲೆ ಕೈ ಇಟ್ಟ ಸುಂದರವಾದಂಥ ಮಾತು ಹೇಳಿದ್ರಂತ. ಏನು ಹೇಳಿದ್ರಂದ, ನೋಡಪ್ಪ, ನೀನು ಒಂದು ಕಲ್ಲು ತಗೊಂಡು ಗಿಡಕ್ಕೆ ಹೋಗದಿ, ಅದೊಂದು ಹಣ್ಣು ಕೊಡ್ತು, ಆದ್ರೆ ನೀವು ಮತ್ತೊಂದು ಕಲ್ಲು ತಗೊಂಡು ಒಗೆಯೋದ್ರೊಳಗೆ ನನಗೆ ಹೋಗದಲ್ಲ, ಆದರೆ ಗಿಡಕ್ಕೆ ಕಲ್ಲು ಹೋಗಿದ್ರೆ ಹಣ್ಣು ಕೊಡುವ ಶಕ್ತಿ ಆ ದೇವರು ಕೊಟ್ಟಾನು, ಆದರೆ ನನಗೆ ಕಲ್ಲು ಹೋಗೋದಲ್ಲ, ನನಗೆ ಹಣ್ಣು ಕೊಡುವ ಶಕ್ತಿ ದೇವರು ಕೊಟ್ಟಿಲ್ಲ. ಆದ್ದರಿಂದ ಪ್ರಕೃತಿ ಒಳಗೆ, ಪರಿಸರದೊಳಗೆ ದೇವರ ದೊಡ್ಡವ. ಯಾಕಂದರೆ ಗಿಡ ಮರಗಳಿಗಿಂತ ನಮಗಿಂತ ಶ್ರೇಷ್ಠ ಒಂದು ಕಲ್ಲು ಹೋಗಿದ್ರೆ ಹಣ್ಣು ಕೊಡುವ ಶಕ್ತಿ ಐತಿ, ಆದರೆ ಅಂಥ ಭಾಗ್ಯ ನನ್ನಲ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸತ್ತ ತಿಳ್ಕೊಂಡು ಮಗುವಿಗೆ ಕೈ ಮುಗಿದು ಹೊರಟು ಹೋಗಿರುವಂಥ ಪುಣ್ಯಾತ್ಮ ಯಾರಂದರೆ ಮಹಾವೀರರು. ಅದಕ್ಕೆ ಅಹಿಂಸೋ ಪರಮೋ ಧರ್ಮ. ಜಗತ್ತಿನೊಳಗ ನಾವು ಅಹಿಂಸೆಯಿಂದ, ಪ್ರೀತಿಯಿಂದ, ಅಕ್ಕರೆಯಿಂದ ಜಗತ್ತಿನೊಳಗೆ ಬಾಳಬೇಕು, ಬದುಕಬೇಕಂತ ತಿಳ್ಕೊಂಡು ಶಾಂತಿ ದೂತರ ಸಂಕೇತವಾಗಿ ಬದುಕಿರುವಂಥ ಪುಣ್ಯಾತ್ಮ ಯಾರಂದರೆ ನಮ್ಮ ಮಹಾವೀರರು. ಇಂಥ ಮಹಾವೀರರ ಘಟನೆಯನ್ನು ಇಲ್ಲಿಯ ತನಕ ಆಲಿಸಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನೆರಡು ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.